ಆ ಪಾಕಿಸ್ತಾನದ ಭಾಗದಲ್ಲಿ ಕಾವಲು ಕಾಯಲಿಕ್ಕೆ ಸಾಧ್ಯನಾ? ಬಹುಶಃ ಈ ದೇಶ ಕಂಡಂತ ಅತ್ಯಂತ ದುರ್ಬಲ ಪ್ರಧಾನಿ ಶೋಕಿಲಾಲ್, ದುರ್ಬಲ ಪ್ರಧಾನಿ ಶೋಕಿಲಾಲ್ ಪ್ರಧಾನಿ ಯಾರಾದ್ರೂ ಇದ್ರೆ ದಟ್ ಈಸ್ ಮಿಸ್ಟರ್ ಮೋದಿ ಅನ್ನೋದನ್ನ ನಾನು ಸ್ಪಷ್ಟವಾಗಿ ಹೇಳಿಕೆ ಬಯಸ್ತೇನೆ. ಯಾವುದೇ ಈ ದೇಶದ ಹಾಗೂ ಅವರ ಬಗ್ಗೆ ಕೇಂದ್ರ ಸರ್ಕಾರದ ಬೇಹುಗಾರಿಕೆ ಇಲಾಖೆ which is directly under the control of Prime Minister and Home Minister. ನಿಮಗೆ ಮಾಹಿತಿ ಇದ್ದೋ ಇಲ್ಲೋ? ಮಾಹಿತಿ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಇಲಾಖೆ ಇವತ್ತು ವಿಫಲ ಆಗಿದೆ ಅಂತ ಹೇಳಿ. ಸಂವಿಧಾನ ವಿರೋಧಿ ನರೇಂದ್ರ ಮೋದಿಗೆ ಹೇಳಿ ಧಿಕ್ಕಾರ. ಸಂವಿಧಾನ ವಿರೋಧಿ ನರೇಂದ್ರ ಮೋದಿಗೆ ಹೇಳಿ ಧಿಕ್ಕಾರ. ಸಂವಿಧಾನ ವಿರೋಧಿ ಬಿಜೆಪಿ ಪಕ್ಷಕ್ಕೆ ಹೇಳಿ ಧಿಕ್ಕಾರ. ಸ್ನೇಹಿತರೆ, ಇವತ್ತು ನಾವು ಇಲ್ಲಿ ಮೌರ್ಯ ವೃತ್ತದಲ್ಲಿ ಗಾಂಧಿ ಪ್ರತಿಮೆ ಏನಿದೆ ಇಲ್ಲಿ ನಿಂತಿದ್ದೀವಿ. ಇವತ್ತು ದೇಶದ ಸಂವಿಧಾನಕ್ಕೆ ಒಂದು ದೊಡ್ಡ ಧಕ್ಕೆನೇ ಇವತ್ತು ಆಗಿದೆ. ಲಾಸ್ಟ್ ಒಂದು ವಾರದಲ್ಲಿ ನೀವೆಲ್ಲರೂ ಮಾಧ್ಯಮಗಳಲ್ಲಿ ಮತ್ತು ನೋಡ್ತಾ ಇರ್ತೀರಾ, 140ಕ್ಕಿಂತ ಹೆಚ್ಚು 145 ಸಂಸದರನ್ನು ಆ ಒಂದು ಸಂಸತ್ ಭವನದಿಂದ ಹೊರಗಾಕಿ ತಮಗೆ ಬೇಕಾಗಿರೋ ಒಂದು ಪಾಲಿಸಿಗಳನ್ನ ಈ ಒಂದು BJP ಸರ್ಕಾರ ಮಂಡನೆ ಮಾಡಿ ಅಪ್ರೂವ್ ಮಾಡಿಕೊಂಡಿದೆ. ಅದರಲ್ಲೊಂದು ಮುಖ್ಯವಾದದಂದರೆ ಮುಖ್ಯ ಚುನಾವಣಾಧಿಕಾರಿ ಇವತ್ತು ನಮ್ಮ ದೇಶದ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವನ ನಿಲ್ಲಿಸೋದಕ್ಕೆ, ಪ್ರಜಾಪ್ರಭುತ್ವಕ್ಕೆ ಇವತ್ತು ಇರೋ ಒಂದೇ ಒಂದು ಮೂಲ ಕಾರಣ ಅಂದರೆ ಚುನಾವಣೆ. ಅಂಥ ಒಂದು ಚುನಾವಣೆಯನ್ನು ಮುನ್ನಡೆಸೋ ಚುನಾವಣಾ ಅಧಿಕಾರಿ ಆಯ್ಕೆ ಮಾಡೋ ಪ್ರಕ್ರಿಯೆ ಏನಿದೆ ಅದರಲ್ಲೊಂದು ದೊಡ್ಡ ಮಟ್ಟದ ಕಾಂಪ್ರಮೈಸನ್ನು ಈ ಒಂದು ಸರ್ಕಾರ ಮಾಡಿದೆ. ಏನು ಇವರು ಮೊದಲು ಹೇಳ್ತಾ ಇದ್ರು, ನಾವು ಕಾನೂನು ಸಚಿವರನ್ನ ಇಡ್ತೀವಿ, ಚೀಫ್ ಜಸ್ಟಿಸ್ ಬದಲು ಕಾನೂನು ಸಚಿವರನ್ನ ಇದರಲ್ಲಿ ಇಡ್ತೀವಿ ಅಂತ ಹೇಳಿ ಇವತ್ತು ಯಾವ ಥರ ಇವತ್ತು ಮಂಡನೆ ಮಾಡಿದಾರಂದರೆ, ಪ್ರಧಾನಮಂತ್ರಿಗಳಿಗೆ ಬೇಕಾಗಿರೋ ಒಬ್ಬ ಕ್ಯಾಬಿನೆಟ್ ಮಂತ್ರಿಯನ್ನು ಅವ್ರು ಇಷ್ಟ ಬಂದಿರೋನ್ನ ಹಾಕ್ಬೋದು ಅಂತ. ಅಂದರೆ ವರ್ಷಕ್ಕೆ 2 ವರ್ಷಕ್ಕೆ ಯಾರು ತಮ್ಮ ವಿರೋಧ ಮಾಡ್ತಾರೋ ಅವ್ರನ್ನೆಲ್ಲ ತೆಗೆದು ಹಾಕ್ಬೋದು. ಅವರು ಕಾನೂನು ಮಂತ್ರಿ ಅಂತಿದ್ದಿದ್ರೆ 5 ವರ್ಷದಲ್ಲಿ ಯಾರೇ ಕಾನೂನು ಮಂತ್ರಿ ಇರಲಿ ಅವರೇ ಆ ಒಂದು ಕಮಿಟಿಯಲ್ಲಿ ಇರ್ತಾ ಇದ್ರು. ಆದರೆ ಅದಾನಿಯವರಿಗೆ, ಪ್ರಧಾನಿಯವರಿಗೆ ಕಾನೂನು ಸಚಿವರ ಬಗ್ಗೆನೂ ದೇಶದ ಕಾನೂನು ವ್ಯವಸ್ಥೆ ಬಗ್ಗೆನೂ ಒಂದಿಷ್ಟು ಅವರಿಗೆ ಒಂದು ಗೌರವವಿಲ್ಲದೆ ಇರೋದ್ರಿಂದ ಪ್ರಧಾನಿಯವರು ಅವ್ರಿಗೆ ಬೇಕಾಗಿರೋ ಒಬ್ಬ ಕೇಂದ್ರ ಸಚಿವರನ್ನು ಆ ಕಮಿಟಿಯಲ್ಲಿ ಹಾಕ್ಕೊಂಡು ಚುನಾವಣಾಧಿಕಾರಿಯನ್ನು ಆಯ್ಕೆ ಮಾಡ್ತಾರಂತೆ. ಸೊ ಈ ಥರ ತಮಗೆ ಬೇಕಾಗಿರೋ ಒಂದು ಪಾಲಿಸಿಗಳನ್ನ, ಆ್ಯಕ್ಟ್ಗಳನ್ನ ಮಂಡನೆ ಮಾಡಿ ಇವತ್ತು ಎಲ್ಲದನ್ನು ಇವತ್ತು ಅಲ್ಲಿ ಯಾವುದೇ ತೊಂದರೆ ಇಲ್ದಂಗೆ, ವಿರೋಧ ಪಕ್ಷಗಳ ನಾಯಕರ ಮಾತುಗಳೇ ಇಲ್ದೇ, ಚರ್ಚೆಗಳಿಲ್ಲದೇ ಅವೆಲ್ಲದನ್ನು ಪಾಸ್ ಮಾಡ್ಕೊಂಡಿದ್ದಾರೆ. ಇದೊಂದು ಇವತ್ತು ಉದಾಹರಣೆ, ಚಿಕ್ಕ ಉದಾಹರಣೆ. ಇದೇ ರೀತಿ ಈ ನರೇಂದ್ರ ಮೋದಿ ಏನಿದ್ದಾರೆ ಸಂವಿಧಾನ ವಿರೋಧಿ ನರೇಂದ್ರ ಮೋದಿ ಏನಿದ್ದಾರೆ ಮತ್ತೆ ಅಧಿಕಾರಕ್ಕೆ ಬಂದರೆ ಇಡೀ ಸಂವಿಧಾನವನ್ನು ಬದಲಾಯಿಸಿ ಅವರು ಯಾವುದೇ ರೀತಿ ಚುನಾವಣೆ ನಡೆದೇ ರೀತಿ ನೋಡ್ಕೊಳ್ಳೋದಕ್ಕೆ ಇವರು ಮುಂದಾಗ್ತಾ ಇದ್ದಾರೆ. ಆದ್ದರಿಂದ ಪ್ರತಿಯೊಬ್ಬರಿಗೂ ಯಾರ್ಯಾರು ದೇಶದ ಸಂವಿಧಾನದ ಮೇಲೆ ಒಂದಿಷ್ಟಾದ್ರೂ ಗೌರವ ಕಾಳಜಿ ಇಟ್ಕೊಂಡಿದ್ದೀರೋ ಎಲ್ಲರೂ ಒಂದಾಗಿ ಸಂವಿಧಾನ ಉಳಿಸೋದಕ್ಕೆ 2024ರ ಲೋಕಸಭಾ ಚುನಾವಣೆಯಲ್ಲಿ BJPಯನ್ನು, ನರೇಂದ್ರ ಮೋದಿ ಅವರನ್ನು ಜೈಲಿಗೆ ಅಥವಾ ಸೋಲಿಸಿ ಅವರಿಗೆ ಮನೆಗೆ ಜೈಲಿಗೆ ಕಳಿಸೋ ಒಂದು ಕೆಲಸಕ್ಕೆ ನಾವೆಲ್ಲರೂ ಮುಂದಾಗೋಣ.